ಅಷ್ಟು ಆಕ್ಟಿವ್ ಆಗ್ತಾ ಇದ್ದಾರೆ. ಹೊಸ ಪಕ್ಷವನ್ನ ಕಟ್ಟುವುದಕ್ಕೆ ಈಗಿನಿಂದಲೇ ಭರ್ಜರಿ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಬಿಜೆಪಿಗೆ ಟಾಂಟ್ ಕೊಡುವುದಕ್ಕೆ ಮುಂದಾಗ್ತಾ ಇದ್ದಾರೆ ಯತ್ನಾಳ್. ಮಠ ಮಾನ್ಯಗಳ ಭೇಟಿಗೆ ಮುಂದಾಗಿದ್ದಾರೆ ಶಾಸಕ ಯತ್ನಾಳ್. ಇಂದು ಐತಿಹಾಸಿಕ ಗವಿಮಠಕ್ಕೆ ಯತ್ನಾಳ್ ಭೇಟಿ ಕೊಡ್ತಾರೆ. ರಾಜ್ಯದಲ್ಲಿಗೆ ಹೆಸರು ಮಾಡಿರುವಂತಹ ಕೊಪ್ಪಳದ ಗವಿಮಠ ಇದು. ಮಧ್ಯಾಹ್ನ ಗವಿಸಿದ್ದೇಶ್ವರರ ಆಶೀರ್ವಾದವನ್ನ ಪಡೆಯಲಿದ್ದಾರೆ ಶಾಸಕ. ಲಿಂಗಾಯತ ಮತಗಳ ಕ್ರೋಢೀಕರಣಕ್ಕೆ ಬಿಗ್ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಹಿಂದುತ್ವದ ಟ್ರಂಪ್ ಕಾರ್ಡ್ ಪ್ಲೇ ಮಾಡಲಿದ್ದಾರೆ ಯತ್ನಾಳ್ ಅವರು. ಯತ್ನಾಳ್ ಅವರ ಪ್ರತಿಯೊಂದು ನಡೆಯೂ ಕೂಡ ಈಗ ರಾಜಕೀಯವಾಗಿ ಸಾಕಷ್ಟು ರೀತಿಯಾದಂಥ ಪ್ರಶ್ನೆಯನ್ನು ಹುಟ್ಟಾಕುವಂತೆ ಮಾಡ್ತಾ ಇದೆ. ನೋಡಿ, ಇವತ್ತು ಗವಿಮಠಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಮಧ್ಯಾಹ್ನ ಗವಿಸಿದ್ದೇಶ್ವರರ ಆಶೀರ್ವಾದವನ್ನು ಪಡೆಯಲಿದ್ದಾರೆ. ಅಲ್ಲಿಗೆ ಎಲ್ಲೋ ಒಂದು ಕಡೆಯಲ್ಲಿ ತಾನು ಹೊಸ ಪಕ್ಷವನ್ನು ಕಟ್ಟುವುದಕ್ಕೆ ಸಕಲ ರೀತಿಯಾದಂಥ ಅಡಿಪಾಯ ಹಾಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಯತ್ನಾಳ್ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆಯಲ್ಲಿ ಪಂಚಮಸಾಲಿ ಸಮುದಾಯ ಅವರು ಬೆನ್ನಿಗೆ ನಿಂತಿದೆ, ಒಟ್ಟಿಗೆ ಇರೋಣ ಅಂತ ಕರೆ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಲಿಂಗಾಯತ ಸಮುದಾಯವನ್ನ ತನ್ನತ್ತಕ್ಕೆ ಸೆಳೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮಠಮಾನ್ಯಗಳಿಗೆ ಭೇಟಿಯನ್ನು ಕೊಡೋದು, ಅಲ್ಲಿನವರ ವಿಶ್ವಾಸವನ್ನ ಗಳಿಸುವಂಥದ್ದು, ಈ ಕೆಲಸಗಳನ್ನ ಯತ್ನಾಳ್ ಅವರು ಮಾಡ್ತಾ ಇದ್ದಾರೆ. ನೋಡಿ, ಬಿಜೆಪಿಯಲ್ಲಿಯ ಒಂದಷ್ಟು ಭಿನ್ನಾಭಿಪ್ರಾಯಗಳು ಏನಿತ್ತು ಅದು ಸಾಕಷ್ಟು ರೀತಿಯಾದಂಥ ಬದಲಾವಣೆಗೆ ಕಾರಣವಾಗಿದೆ. ಒಂದು ಸಂಚಲನ ಕ್ರಿಯೇಟ್ ಆಗಿದ್ದು ಅದು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ರಿಂದ. ಇದು ಕೆಲವರಿಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಯತ್ನಾಳ್ ಅವರಂತ ಮಾಡಿದಂಥ ತಪ್ಪಾದ್ರಿಗೇನು, ಉತ್ತರ ಕರ್ನಾಟಕದ ನಾಯಕ ಅಂತ ಕರೆಸ್ಕೊಳ್ತಾ ಇದ್ರು, ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ತಾ ಇದ್ರು. ಸೊ ಹೀಗಿರಬೇಕಾದ್ರೆ ಯಾಕೆ ಅವರನ್ನು ಉಚ್ಚಾಟನೆ ಮಾಡಬೇಕಾಗಿತ್ತು ಅಂತ ಈ ಸಿಂಪತಿಯ ಜೊತೆಗೆ ಒಂದಷ್ಟು ಅಜೆಂಡಗಳನ್ನು ಫಾಲೋ ಮಾಡೋದ್ರ ಮುಖಾಂತರವಾಗಿ ತನ್ನ ರಾಜಕೀಯ ಭವಿಷ್ಯವನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಯತ್ನಾಳ್ ಅವರು ಪ್ರಯತ್ನಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ. ಯತ್ನಾಳ್ ಅವರ ಪ್ರತಿಯೊಂದು ಮೂಮೆಂಟ್ ಮೇಲೂ ಕೂಡ ಎಲ್ಲರ ಕಣ್ಣಂತೂ ಇದ್ದೇ ಇದೆ. ಏನಾಗಬಹುದು, ಏನು ಮಾಡಬಹುದು ಅಂತ. ಈಗ ತನ್ನ ರಾಜಕೀಯ ಭವಿಷ್ಯವನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಏನೇನು ಬುನಾದಿ ಹಾಕಬೇಕಾಗಿತ್ತೋ ಆ ಕೆಲಸವನ್ನ ಮಾಡ್ಕೊಳ್ತಾ ಇದ್ದಾರಾ ಯತ್ನಾಳ್ ಅವರು ಅಂತ. ನೀತಿ ಖಂಡಿತವಲ್ಲೂ ಕೂಡ ಏನಂತಂದ್ರೆ ಇದೀಗ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಬೆನ್ನಲ್ಲೇ ಸ್ವತಃ ಏನಂತಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ಟ್ರಾಂಗ್ ಆಗಿರುತ್ತದೆ. ಯಾಕಂತಂದ್ರೆ ಒಂದು ಬಿಜೆಪಿಯಲ್ಲಿ ಇರುವಂತ ಯಡಿಯೂರಪ್ಪ ಮತ್ತು ಅದರ ಜೊತೆಗೆ ವಿಜೇಂದ್ರ ಅವರನ್ನ ಹೇಗಾದ್ರೂ ಮಾಡಿ ಅವರಿಗೆ ಟಾಂಗ್ ಕೊಡುವ ನಿಟ್ಟಿನಲ್ಲಿ ಮತ್ತು ಅದರ ಜೊತೆಗೆ ಬಿಜೆಪಿಯಲ್ಲಿ ಅವ್ರನ್ನ ಡ್ಯಾಮೇಜ್ ಮಾಡ್ಬೇಕಂತ ಅನ್ಕೊಂಡು ಸ್ವತಃ ಯತ್ನಾಳ್ ಅವರು ಇದೀಗ ಉಚ್ಚಾಟನೆ ಬೆನ್ನಲ್ಲೇ ಬಹುತೇಕವಾಗಿ ವೀರಶೈವ ಲಿಂಗಾಯತಗಳ ಮತಗಳನ್ನ ಸೆಳೆಯುವ ನಿಟ್ಟಿನಲ್ಲಿ ಅದ್ರ ಜೊತೆಗೆ ಹಿಂದುತ್ವದ ಟ್ರಂಪ್ ಕಾರ್ಡ್ ಅನ್ನ ಪ್ಲೇ ಮಾಡೋ ನಿಟ್ಟಿನಲ್ಲಿ ಹೊಸ ಪ್ರಯತ್ನ ಮಾಡಿರುವಂತದ್ದು. ಸ್ವತಃ ಈಗ ಏನಂದ್ರೆ ಉಚ್ಚಾಟನೆ ಮೇಲೆ ಫುಲ್ ಆಕ್ಟಿವ್ ಆಗಿದ್ರೆ. ಅದ್ರ ಜೊತೆಗೆ ಏನಂತಂದ್ರೆ ಬೇರೆ ಬೇರೆ ಜಿಲ್ಲೆಯಲ್ಲಿರುವಂತ ಬಹುತೇಕವಾಗಿ ಮತ್ತು ಐತಿಹಾಸಿಕ ಏನಿರುವಂತ ಮಠ ಮಾನ್ಯಗಳಿಗೆ ಭೇಟಿ ನೀಡುವ ಮೂಲಕ ಬಿಜೆಪಿಗೆ ಒಂದು ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸ್ವತಃ ಇವತ್ತೇನಂದ್ರೆ ಏನ್ ರಾಜ್ಯದಲ್ಲಿ ಹೆಸರು ಮಾಡಿರುವಂತ ಗವಿಮಠಕ್ಕೆ ಯತ್ನಾಳ್ ಅವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಧ್ಯಾಹ್ನ ಬೆಳಗ್ಗೆ ಬರ್ತಾ ಇದ್ದಾರೆ. ಬಂದು ಗವಿಮಠದ ಗವಿಸಿದ್ದೇಶ್ವರ ಗದ್ದುಗೆಯನ್ನ ಆಶೀರ್ವಾದ ಪಡೆಯಲಿದ್ದಾರೆ. ಇದೊಂದು ದೊಡ್ಡ ಈ ರೀತಿ ಇದೆ. ಅಂದ್ರೆ ಮಠ ಮಾನ್ಯಗಳಿಗೆ ಭೇಟಿ ನೀಡುವ ಮೂಲಕ ಬಿಜೆಪಿಗೆ ಒಂದು ಟಕ್ಕರ್ ಕೊಡ್ತಾರೆ. ಯಾಕಂತಂದ್ರೆ ನಾನು ಕೂಡ ಹಿಂದುತ್ವದ ಟ್ರಂಪ್ ಕಾರ್ಡ್ ಯೂಸ್ ಮಾಡ್ತೀನಿ ಮತ್ತು ವೀರಶೈವ ಲಿಂಗಾಯತ ಮತಗಳು ನನ್ನ ಬೆನ್ನಿಗೆ ಇದೆ, ಆ ಕಾರಣಕ್ಕಾಗಿ ನಾನು ಮಠ ಮಾನ್ಯಗಳಿಗೆ ಭೇಟಿ ನೀಡುವ ಮೂಲಕ ಭೇಟಿ ನೀಡ್ತೀನಿ ಅಂತೇಳಿ ಒಂದು ಸಂದೇಶ ರವಾನೆ ಮಾಡಿ ನಿಟ್ಟಲ್ಲಿ ಹೊತ್ತು ಮಠ ಮಾನ್ಯಗಳಿಗೆ ಭೇಟಿ ನೀಡ್ತಿದ್ದಾರೆ. ಜೊತೆಗೆ ಯತ್ನಾಳ್ ಅವ್ರನ್ನ ಬರಮಾಡಿಕೊಳ್ಳಲು ಏನು ಪಂಚಮಸಾಲಿ ಸಮುದಾಯದ ಮುಖಂಡರು ಕೂಡ ಹೊತ್ತು ಸಿದ್ಧತೆ ಮಾಡಿಕೊಂಡಿರುವಂತದ್ದು. ಯಾಕಂತಂದ್ರೆ ಕೊಪ್ಪಳ, ಬಳ್ಳಾರಿ, ರಾಯಚೂರು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹುತೇಕವಾಗಿ ಬಹಳಷ್ಟು ಅಂದ್ರೆ ಮತಗಳು ಪಂಚಮಸಾಲಿ ಸಮುದಾಯದ ಮತಗಳು ಇರುವಂತದ್ದು. ಇದರ ಮೇಲೆ ಹೊತ್ತು ಸ್ವತಃ ಯತ್ನಾಳ್ ಅವರು ಕಣ್ಣು ಹಾಕಿದ್ರೆ, ಜೊತೆಗೆ ಹೊಸ ಪಕ್ಷ ಕಟ್ಟಿದ್ರೆ ಖಂಡಿತವಾಗ್ಲೂ ಈ ಭಾಗದ ಮತಗಳು ಯಾವ ರೀತಿ ಕ್ರೋಢೀಕರಣ ಆಗಲಿದೆ, ಹಿಂದುತ್ವದ ಟ್ರಂಪ್ ಕಾರ್ಡ್ ಯೂಸ್ ಮಾಡ್ಬೇಕಾ ಅಥವಾ ಏನು ಪಂಚಮಸಾಲಿಯ ಮತಗಳನ್ನ ಕ್ರೋಢೀಕರಣ ಮಾಡಿಕೊಂಡು ಏನು ಬಿಜೆಪಿಗೆ ಟಕ್ಕರ್ ಕೊಡ್ಬೇಕಾ ಅಂತ ಹೇಳಿ ಇವತ್ತು ಪ್ಲಾನ್ ಮಾಡಿದೆ. ಯಾಕಂತಂದ್ರೆ ಇವರಿಗೆ ನೇರವಾಗಿ ಕಾಂಗ್ರೆಸ್ ಅಲ್ಲ, ಈಗ ನೇರವಾಗಿ ಬಿಜೆಪಿಯಲ್ಲಿ ಇರುವಂತ ಯಡಿಯೂರಪ್ಪ ಮತ್ತು ವಿಜೇಂದ್ರವನ್ನು ಮತ್ತು ಯಡಿಯೂರಪ್ಪ ಅವ್ರನ್ನ ಹೇಗಾದ್ರೂ ಮಾಡಿ ಬಿಜೆಪಿಯಲ್ಲಿ ಡ್ಯಾಮೇಜ್ ಮಾಡಿದ್ರೆ ನನ್ನ ಅಸ್ತಿತ್ವ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕಾಗಿ ವೀರಶೈವ ಲಿಂಗಾಯತ ಮತಗಳ ಕ್ರೋಢೀಕರಣ ಸಲುವಾಗಿ ಈ ರೀತಿ ಸ್ವತಃ ಏನಂದ್ರೆ ಮಠ ಮಾನ್ಯಗಳಿಗೆ ಯತ್ನಾಳ್ ಅವರು ಭೇಟಿ ನೀಡಲಿದ್ದಾರೆ. ಏನ್ ಗವಿಮಠಕ್ಕೆ ಭೇಟಿ ನೀಡಲಿರುವ ಯತ್ನಾಳ್ ಅವ್ರನ್ನ ಈಗಾಗಲೇ ಬಹಳಷ್ಟು ಕಣ್ಣುಗಳು ನೆಟ್ಟಿರೋದು. ಯಾಕಂತಂದ್ರೆ ಯತ್ನಾಳ್ ಅವರು ಗವಿಮಠಕ್ಕೆ ಭೇಟಿ ನೀಡಿದ್ಮೇಲೆ ಯಾವ ರೀತಿ ಸಂದೇಶ ರವಾನೆ ಮಾಡ್ತಾರೆ. ಆಗಲೇ ನಿನ್ನೆ ಸ್ವತಃ ಹೊಸ ಪಕ್ಷ ಕಟ್ತೇನೆ ಅಂತ ಹೇಳಿದ್ರು. ಇದೀಗ ಭೇಟಿ ಬಳಿಕ ಗದ್ದುಗೆ ಆಶೀರ್ವಾದ ಪಡೆದ ಬಳಿಕ ಯಾವ ರೀತಿ ಹೇಳಿಕೆ ಕೊಡ್ತಾರೆ ಮತ್ತು ಹೊಸ ಪಕ್ಷ ಕಟ್ತಾರೋ ಅಥವಾ ಏನೋ ಬಿಜೆಪಿಯಲ್ಲಿ ಇರುವಂತ ಯಡಿಯೂರಪ್ಪ ಅವ್ರನ್ನ ಡ್ಯಾಮೇಜ್ ಮಾಡಿ ಮತ್ತೆ ಬಿಜೆಪಿಗೆ ಸೇರ್ಪಡೆ ಆಗ್ತಾರೋ ಗೊತ್ತಿಲ್ಲ. ಒಟ್ಟಾರೆ ಏನಂತಂದ್ರೆ ಈ ಪ್ರತಿ ಒಂದು ಹಂತದಲ್ಲಿ ಕೂಡ ಏನಂತಂದ್ರೆ ಈಗ ಯತ್ನಾಳ್ ಮೇಲೆ ಪ್ರಯಾಣ ಯಾವ ರೀತಿ ಈಗ ಪ್ರವಾಸ ಮಾಡ್ತಾರೆ, ಪ್ರವಾಸದ ಮೇಲೆ ಬಹಳಷ್ಟು ಜನರು ಕಣ್ಣು ನೆಟ್ಟಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮ ಡೀಟೇಲ್ಸ್ಗಾಗಿ.